ಪೋಲಾರ್ ಬಿಯರ್ದು ಐಸ್ ಕ್ರೀಮ್ಗಳು ನೋಡಿ ಬಂದೈತೆ. ವರ್ಲ್ಡ್ ಕಪ್ ತರ ಇಲ್ವಾ? ಇಲ್ಲ ಐಸ್ ಕ್ರೀಮ್ ಜೊತೆ ತಿಂತೀನಿ ಅಂದ್ರೆ ಡ್ರೈ ಫ್ರೂಟ್ ಸ್ಪೆಷಲ್ ಚೆನ್ನಾಗೈತೆ. ಇದು ಗಡ್ಬರ್ಡು ಮತ್ತೆ ಇದು ಕುಕಿ ಮ್ಯಾನ್ ಅಂತ 2 ಕಿವಿ 2 ಕಾಲು. ಗೌತಮ್ ಗಡ್ಬರ್ಡ್ ನ ಡೀಲ್ ಮಾಡ್ತಾವನೆ. ನಿನ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಹೊರಟ್ಬಿಡು. ಆಫ್ಟರ್ ದಿ ಕೇಸಸ್ ಕಾಪ್ಸ್ ಹಾಕೋತಿದ್ದಾರೆ ನೋಡಿ ಗೈಸ್ ಇಲ್ಲಿ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ ನ ಫುಡ್ ಲಾಕ್ಸ್ ಗೆ ಸ್ವಾಗತ ಸುಸ್ವಾಗತ. ನಾನು ಪವನ್ ಮತ್ತೆ ಗೌತಮ್ 3 ಜನ ಇವತ್ತು ಎಲ್ಲಿಗೆ ಹೋಯ್ತಾರದು ಪೋಲಾರ್ ಬಿಯರ್ ಗೆ ಹೋಗಿ ಚೆನ್ನಾಗಿ ಐಸ್ ಕ್ರೀಮ್ ನ ತಿಂತೀವಿ. ಏನ್ ಬೇಕೆಲ್ಲಾನು ಆರ್ಡರ್ ಮಾಡ್ಕೊಂಡು. ಇವತ್ತು ನಮ್ ಜೊತೆ ಒಂದು ದೊಡ್ಡ ಬ್ಯಾಟ್ಸ್ಮನ್ ಇದಾರೆ, ನಮ್ಮ ಪವನ್ ಇದಾನೆ, ಮನೆಯಿಂದ ಫೋನ್ ಮಾಡ್ಬಿಟ್ಟು ಕರ್ಕೊಂಡ್ ಮತ್ತೆ ಗೌತಮ್ ಇದಾನೆ. ಚಿಕ್ಕ ಬ್ಯಾಟ್ಸ್ಮನ್ ಅವರು ಇಬ್ರು ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಗಳೇ. ಒಂದ್ ಕಾಲದಲ್ಲಿ ಪವನ್ ಯಾವ ತರ ತಿಂತಿದ್ದ ಅಂತಂದ್ರೆ ಹೇಳಬೇಡ. ಏನಕ್ಕೆ ಇದು ವಿಡಿಯೋ ಏನ್ರ ಬಗ್ಗೆ ಫುಡ್ ಬ್ಲಾಗ್ ಬಗ್ಗೆ ನಾನು ತಿನ್ನೋದ್ರ ಬಗ್ಗೆ ಅಲ್ಲ. ಫುಡ್ ಇನ್ನೇನ್ ಮೂಸಿ ಕೆಳಗಡೆ ಮಾಡ್ತೀಯ, ತಿನ್ನೋದೇ ತಾನೆ. ನೀನೇನ್ ಮೂಸ್ ಬಿಡ್ತಿದ್ದೆ. ನಾನ್ ಅದನ್ನ ಹೇಳ್ತಾ ಇರೋದು, ನಾನ್ ತಿಂತೀನಪ್ಪ. ನಾನ್ ತಿಂತೀನಿ ಅದನ್ನೇ ಸಕ್ಕತ್ತಾಗಿ ತಿನ್ನೋದು. ಓಕೆ, ಜೋರಾಗಿ ತಿನ್ನೋದು. ನೀನ್ ಜಾಸ್ತಿ ತಿನ್ನೋದು ತಾನೆ. ನಿಜಾನ ಇಲ್ವಾ? ಇಲ್ಲ ಅನ್ಬಿಟ್ಟು ಊಟ ತಿಂತೀನಿ ಜಾಸ್ತಿ. ಆ ಬಾಡಿ ನೋಡಿದ್ರೆ ಹೇಳ್ಬೋದು ಎಲ್ಲ ಡಬಲ್ ಎಕ್ಸೆಲ್ ಸೈಜ್. ಎಕ್ಸ್ಪ್ರೆಸ್ ಹೈವೇ ಹತ್ತೀವಿ ಇವಾಗ. ಎಕ್ಸ್ಪ್ರೆಸ್ ಹೈವೇ ಹತ್ಬಿಟ್ಟು ನಿಡಗಡದ ಹತ್ರ ಐತೆ ಪೋಲಾರ್ ಬಿಯರ್, ಅಲ್ಗೋಯ್ತಿವಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಕೊಟ್ಟಿರೋದು. ನೀನ್ ಪಪ್ಪಿ ಕೊಡ್ತಾ ಇದೀನಿ ಅವ್ನಿಗೆ. ಎಜುಕೇಟೆಡ್ ಅಲ್ಲ ಅವ್ನು, ಎಜುಕೇಟೆಡ್ ಅಲ್ಲ ಅಂತ ಎಲ್ರಿಗೂ ಹೋಗ್ಬೋದು. ಅವ್ನು ಹೇಳುದ್ನ ಯಾವತ್ತಾದ್ರು ನಾನು ಎಜುಕೇಟೆಡ್ ಪರ್ಸನ್ ಅಂತ. ಏನೇನೋ ಹೇಳ್ತಾನೆ, ಕೇಸ್ ಐತೆ ಅಂದ. ಲವ್ ನಿನ್ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ, ಬರ್ಲಿಲ್ಲ ಅಂದ್ರೆ ಕರ್ಕೋದು. ನಾವ್ ಹೇಳ್ತೀವಿ ಅಂತ. ಗೈಸ್ RPM ಅಂದ್ರೆ ಏನು ಅಂತ ಅಂದ್ರೆ ರೊಟೇಷನ್ ಪರ್ ಮಿನಿಟ್ ಅಂತ ಹೇಳ್ದ. ಯಾಕಂದ್ರೆ ನಾನು ಹೇಳ್ಕೊಟ್ಟಿದ್ದೆ ಇವಾಗ ವಿಡಿಯೋ ಆನ್ ಮಾಡೋದಕ್ಕಿಂತ ಮುಂಚೆ. ಅದ್ ಬಿಡು, RPM ಅಂದ್ರೆ ಏನು ಅಂತಂದ ರೊಟೇಷನ್ ಪರ್ ಮಿನಿಟ್ ಅಂತ ಹೇಳ್ದ. ಓಕೆ, ಏನ್ ಗೊತ್ತಾ ರೊಟೇಷನ್ ಏನಾಗುತ್ತೆ ಅಂದ್ರೆ ವೀಲ್ ರೊಟೇಷನ್ ಅಂತ ಅವನೇ. ವೀಲ್ ರೊಟೇಷನ್ ಅಂತ ಅವನೇ. ಸರಿ ಆಯ್ತು. ಓಕೆ, ಲವ್ ನೀನ್ ಕಾರ್ ಓಡಿಸೋ ನೆಟ್ಟಿಗೆ ಮಗ ಎಲ್ಲ ಮುಚ್ಕೊಂಡಲ್ಲಿ ಹೆಂಗ ಆಡ್ತಾನೆ. ಬ್ರದರ್, RPM ಅಂತಂದ್ರೆ ರೊಟೇಷನ್ ಪರ್ ಮಿನಿಟ್ ಅಲ್ಲ, ರೆವಲ್ಯೂಷನ್ ಪರ್ ಮಿನಿಟ್. ನೋಡಿ, RPM ಅಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್. ನಾವು ಸುಮ್ನೆ ರೊಟೇಷನ್ ರೊಟೇಷನ್ ಪರ್ ಮಿನಿಟ್ ಅಲ್ವಾ ಅಂದ್ರೆ ಅದ್ ಕರೆಕ್ಟ್ ಆಗಿ ಹೇಳಿದೀನಿ ತಾನೆ, ಕರೆಕ್ಟ್ ಆಗಿ ಹೇಳಿದೀನಿ ಅಂತ ಅವ್ರೆ. ರೆವಲ್ಯೂಷನ್ ಪರ್ ಮಿನಿಟ್ ಅದು. ರೆವಲ್ಯೂಷನ್ ಅಂದ್ರೆ ಒಂದು ಸರ್ಕಲ್. ಆ ಇಂಜಿನ್ ಒಳಗಡೆ ಒಂದು ಇದಿರುತ್ತ, ರಾಡ್ ತರ, ಅದೇನೋ ಹಿಂಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ. ಪಿಸ್ಟನ್ ಅಂದ್ರೆ ಪಿಸ್ಟನ್ ರಾಡ್ ಇಂಜಿನ್ದು. ಇನ್ನೇನ್ DC ಮೋಟ್ರ್, ಇನ್ನೇನು DC ಮೋಟ್ರಾ? DC ಮೋಟ್ರ್ ಹಾಕೋರ ಎಕ್ಸ್ಗೆ. ಪಿಸ್ಟನ್ ಅಂತ ಹೇಳ್ತಾ ನಾವು ಮಾಡ್ತಿರೋದು ಫುಡ್ ಲಾಗು, ಕಾರು RPM ಅಲ್ಲ. ನಡೀರಿ ಇವಾಗ ಗೈಸ್, ನಾವು ದಾರಿ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಅದಕ್ಕೆ ಇವಾಗ ಹೋಗ್ತಾ ಇದ್ವಿ. RPM ಕೊಟ್ಟಾಗ್ಬಿಟ್ಟ. ಅಪ್ಪ ಇವನ್ ಜೊತೆ ವಾದ ಮಾಡಕೈತಿದ್ರಪ್ಪ. ಏನ್ ಸುಳ್ಳು ಹೇಳ್ತಾರ ನನ್ ಮಕ್ಳು ಇಬ್ರು. ಬಾಯೇ ಮುಚ್ಚಲ್ಲ ಕಣವನು. ಅವಾಗಿಂದ ವಾದ ಮಾಡ್ಬಿಟ್ಟು ಏನ್ ಸುಳ್ಳು ಹೇಳ್ತಾವ. ನಾವ್ ಇವಾಗ ಬಂದ್ವಿ ನೋಡಿ, ಚನ್ನಪಟ್ಟಣ ಫಾರಿನ್ ಆಗ್ಬಿಟ್ಟೈತಿ ಈ ಕಡೆ ಸೈಡ್. ಸ್ವಲ್ಪ ಫಾರಿನ್ ಆಯ್ತು. ಎಲೆಕ್ಷನ್ ಒಳ್ಳೆ ಇತ್ತು, ಬುಕ್ ಮಾಡ್ಕೋರು. ಇಲ್ಲೇ ಹಾಕು ಪವನ್, ಒಳಕ್ ಹಾಕಿಕ್ಬಿಟ್ಟೆ. ಪೋಲಾರ್ ಬಿಯರ್ ಎದುರಿಗೆ ಹಾಕು. ಪೋಲಾರ್ ಬಿಯರ್ಗೆ ಬಂದ್ವಿ. ಪೋಲಾರ್ ಬಿಯರ್ ಅಂತ ಏನ್ ಕೇಳೋರ್ ಹೆಸರಿಟ್ಟಿರೋದು ನಂಗೂ ಗೊತ್ತಿಲ್ಲ. ಐಸ್ ಸ್ನೋ ಅಲ್ಲಿ ಅಷ್ಟು ಗೊತ್ತಿಲ್ಲ. ನನಗೂ ಗೊತ್ತು ಕೊಡೋದು ಸುಮ್ನೆ ನಿನ್ನ ತಗಳಾಕಿದ್ದು. ಗೈಸ್ ಬನ್ನಿ ಪೋಲಾರ್ ಬಿಯರ್ಗೆ ಹೋಗೋಣ ಈಗ. ಗೈಸ್ ನಾವ್ ಇವಾಗ ಪೋಲಾರ್ ಬಿಯರ್ಗೆ ಹೋಗ್ತಾ ಇದೀವಿ. ಸ್ಟಾರ್ಬಕ್ಸ್ ಹೋಗ್ತೀಯಪ್ಪ ನೀನು? ಹೋಗ್ಬರಕು ಸ್ಟಾರ್ ಬಕ್ಸ್ ಅಂತ. ಪೋಲಾರ್ ಬಿಯರ್ಗೆ ಹೋಗ್ಬಿಟ್ಟು ಒಳ್ಳೆ ಐಸ್ ಕ್ರೀಮ್ ಆರ್ಡರ್ ಮಾಡೋಣ ಬನ್ನಿ. ಒಳಗಡೆ ಬಂದ ತಕ್ಷಣ ಫುಲ್ ಗಮ್ಮಂತ ಐತೆ. ಆದ್ರೂ ಪವನ್ ಸ್ಮೆಲ್ ಬರ್ತಾವ. ಪವನ್ ಗಬ್ಬಡಿತಿದ್ನ ಕಾರಲ್ಲಿ ಅಂತ. ಏನಂದೆ? ಆದ್ರೂ ಪವನ್ ಸ್ಮೆಲ್ ಬರ್ತಾವ. ಗಮನ ನಿಮ್ಗೆ ಏನ್ ಬೇಕು?
ಏನ್ ಬೇಕು ಆರ್ಡರ್ ಮಾಡಿ. ಆರ್ಡರ್ ಮಾಡಿ ಏಯ್ ಮಾಡ ಫಸ್ಟ್ ನೀವು ಆರ್ಡರ್ ಮಾಡ್ರಿ. ಗೈಸ್ ಇವಾಗ ಪೋಲಾರ್ ಬಿಯರ್ ಅಲ್ಲಿ ಆರಾಮ್ ಪೋಲಾರ್ ಬಿಯರ್ ಅಲ್ಲಿ ಏನೇನ್ ಆರ್ಡರ್ ಮಾಡೋದು ಅಂತ ನೋಡ್ತಾ ಇದೀವಿ. ಅಣ್ಣ ನೀವ್ ಯಾವ್ದು ಸಜೆಸ್ಟ್ ಮಾಡ್ತೀರಾ ನಮ್ಗೆ? ಯಾವ್ದು ಬೇಕು ನಿಮ್ಗೆ? ಚಾಕ್ಲೇಟ್ ಬೇಕಾ, ಡ್ರೈ ಫ್ರೂಟ್ಸ್ ಬೇಕಾ, ಫ್ರೂಟ್ಸ್ ಬೇಕಾ? ಡ್ರೈ ಫ್ರೂಟ್ಸ್ ಒಂದು ಡ್ರೈ ಫ್ರೂಟ್ಸ್ ಅಲ್ಲಿ ಹೇಳಿ, ಒಂದು ಫ್ರೂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ವೆನಿಲಾ ಐಸ್ ಕ್ರೀಮ್ ಜೊತೆ ತಿಂತೀನಿ ಅಂದ್ರೆ ಡ್ರೈ ಫ್ರೂಟ್ ಸ್ಪೆಷಲ್ ಚೆನ್ನಾಗೈತೆ. ಹಾ ಇಲ್ಲ ನಮ್ಗೆ ಬೇರೆ 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 ಬೇಕು ಫ್ಲೇವರ್ ಅಂತಂದ್ರೆ ಜಾಗ್ರಿ ಆಲ್ಮಂಡ್ ಫ್ಯೂಷನ್. ಇದ್ರಲ್ಲಿ ಬಂದು ನಿಮ್ಗೆ ಬರೀ ಆಲ್ಮಂಡ್ ಮಾತ್ರ ಬರುತ್ತೆ. ಸಿಸ್ಲಿಂಗ್ ಬ್ರೋನೇ ಇಲ್ವಾ? ಸಿಸ್ಲಿಂಗ್ ಫ್ರೂಟ್ ಆಲ್ಮಂಡ್ ಮಾತ್ರ ಬರುತ್ತೆ. ಬಟ್ ಜಾಕ್ ಫ್ರೂಟ್ ಅಥವಾ ನೀವು ಚೀಕಲ್ಲಿ ಹೋಗ್ತೀನಿ ಅಂತಂದ್ರೆ 4 ತರ ಡ್ರೈ ಫ್ರೂಟ್ಸ್ ಬರುತ್ತೆ. ರೈಸನ್ಸ್ ಬರುತ್ತೆ, ಡೇಟ್ಸ್ ಬರುತ್ತೆ, ಕ್ಯಾಶ್ಯೂ ಬರುತ್ತೆ, ಮತ್ತೆ ಆಲ್ಮಂಡ್ ಬರುತ್ತೆ. ಎಲ್ಲ ಒಂದೊಂದು ಟೀ ಸ್ಪೂನ್ ಬರುತ್ತೆ. ಎಲ್ಲ ಅಣ್ಣ ಇದು ಇದೇ ತರ ಬರುತ್ತಾ ಡಿಸೈನು? ಅದೇ ತರ ಮಾಡಿ. ಗೈಸ್ ಒಂದು ಗೊಂಬೆದ ಹೇಳ. ಕುಕಿ ಮ್ಯಾನ್ ಹೇಳೋಣ. ಸ್ನೋ ಮ್ಯಾನ್, ಕುಕಿ ಮ್ಯಾನ್ ಕಣ ಇದು. ಲೈ ಇದು ಚಾಕ್ಲೇಟ್ ಬೈ. ಇದು ಕುಕಿ ಮ್ಯಾನ್. ಚಾಕ್ಲೇಟ್ ಬೈ ಬೇಕಾ, ಕುಕಿ ಮ್ಯಾನ್ ಕುಕಿ ಮ್ಯಾನ್ ಬೇಕು. ಒಂದು ಕುಕಿ ಮ್ಯಾನ್ ಅಣ್ಣ, ಒಂದು ಡ್ರೈ ಫ್ರೂಟ್ಸ್. ನಾರ್ಮಲ್ ಜಾಮೂನ್ ಮತ್ತೆ ಐಸ್ ಕ್ರೀಮ್ ಇತ್ತಲ್ಲ ಅದು ಮೆನುಲಿ. ಪೋಲಾರ್ ಬೇರೆ ಇಲ್ಲ. ಅಲ್ಲ ಇಲ್ಲ, ಇದು ರಿಯಲ್ ಚಿಕೋ ಡ್ರೈ ಫ್ರೂಟ್ಸ್. ಚಿಕ್ಕು ಅಲ್ಲ, ಚಿಕ್ಕು. ಓ ನಿನ್ ಇಂಗ್ಲಿಷ್ ಬರಲ್ಲ ಅಂದ್ರೆ ಹೊರಟ್ಬಿಡು. ಒಂದು ಬೆಡ್ ಬರ್ಡ್, ಒಂದ್ ಕುಕಿ ಮ್ಯಾನ್. ಕುಕ್ಕಿ ಮ್ಯಾನ್ ಮಾಡಿ ಇದು. ಐ ಸುಮ್ಕುದೆ. ಕುಕ್ಕಿ ಮ್ಯಾನ್ ಚೆನ್ನಾಗೈತೆ ನೋಡಕ್ಕೆ ಅಂತ ತಗೊಂಡ್ಸೋರು ಇದ್ರು. ಅಲ್ಲಿ ಟೋಪಿ ಎಲ್ಲ ಹಾಕ್ತಾರೆ. ಇಟ್ಕೊ ಮಚ್ಚಿ. ನಮ್ಗೆ ಪವನ್ ನೋಡಕ್ ಚೆನ್ನಾಗಿರ್ಬೇಕು. ಏನಾಗಿ ಇವಾಗ ಆಲ್ರೆಡಿ ನೋಡಕ್ ಚೆನ್ನಾಗಿಲ್ಲ, ಆದ್ರೂ ಸುಮ್ನೆ ಇಲ್ವಾ? ಒಂದ್ ಇದ್ ಹೇಳೋದು, ಒಂದು ಗಟ್ಬಿಟ್ಟು ಹೇಳೋಣ. ಶೇಕ್ ಶಾದ್ ಐತೆ. ಇವತ್ತು ಇನ್ನೂ ಲಾಗ ಮಾಡಿಲ್ಲ. ಒಂದ್ ಪೆರಿ ಪೆರಿ ಪನ್ನೀರ್ ಹೇಳೋ. ಅದು ರೋಸ್ಟೆಡ್ ವೆಜ್ ಪೆರಿ ಪೆರಿ ಪನ್ನೀರ್. ಪೆರಿ ಪೆರಿ ಪನ್ನೀರ್ ಅಂದ್ರೆ ಇದೆ, ಹಿಂಗೆ ಬರುತ್ತಾ? ಕೊಡಿ. ಪೋಲಾರ್ ಬಿಯರ್ ಬಂದ್ಬಿಟ್ಟು ಸಾಲಿಡ್ ಫುಡ್ ನ ಆರ್ಡರ್ ಮಾಡ್ತೀನಿ. ನೋಡ್ದ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಹೇಳಿದೆ. ನೀನ್ ಚೆನ್ನಾಗಿ ಕಾಣಿಸಲ್ಲ, ನೀನ ನೋಡಲ್ಲ. ಏನದು ನಿನ್ ಮುಖ ಮುಚ್ಚ ಟ್ವಿಸ್ಟ್ ಅಂತ. ಬಿಲ್ಲು ಆಮೇಲೆ ತೋರಿಸ್ತೀನಿ. ನಾವು ಇವಾಗ ಬಿಲ್ ನ ಪೇ ಮಾಡಿದ್ವಿ. 731 ರೂಪಾಯಿ ಆಗೈತೆ. ಲಾಸ್ಟ್ ಅಲ್ಲಿ ತೋರ್ಸೋಣ ಅಂದ್ಬಿಟ್ಟು ಇಟ್ಕೊಂಡು ಪಾಪ ಬಿಲ್ ನ. 731 ರೂಪಾಯಿಗೆ ಏನೇನ್ ಆರ್ಡರ್ ಮಾಡಿದೀವಿ ಮಚ್ಚಿ? ನ್ಯಾಚುರಲ್ ಚಿಕ್ಕು, ನ್ಯಾಚುರಲ್ ಚೀಕು, ಡ್ರೈ ಫ್ರೂಟ್ಸ್ ಉಂಡಿ, ಕುಕಿ ಮ್ಯಾನ್ ಅಂಡ್ ಪಚ ಪೆರಿ ಪೆರಿ ಆರ್ಡರ್ ಮಾಡಿದೀವಿ. ಈಗ ಆರ್ಡರ್ ಬರುತ್ತೆ, ಹೋಗಿ ಕುತ್ಕೋಣ ಬನ್ನಿ. ಇಲ್ಲ ಕುತ್ಕೋಣ. ಅಂದ್ಯಾ ಒಂದ್ ಟೇಬಲ್ ನಿನ್ಗೆ ಸಾಕಾಯ್ತಿಲ್ವಲ್ಲ? ಏನೋ ಈಗ ನೋಡಿ ಗೈಸ್, ನಾನು ಇಷ್ಟ ಜಾಗದಲ್ಲಿ ಕುತ್ಕೋತೀನಿ. ಬಾ ಬಾ ಕರೆಕ್ಟ್ ಆಗಿ ತೋರ್ಸು. ಬಾರೋ ಬಾರೋ. ಯಾರಲ್ಲ ಪಾಪು ಇದು? ಲೋ ಇರ್ಲಿ ಬಾ ಅಂತ ಹಾಕೊಂಡು ಅಲ್ಲಿ ಆ ಕಡೆ ಅಂತ ಕಾಲ್ ಆ ಕಡೆ ಹೋಯ್ತು. ಬಕ್ಕ ಇದ್ರಾ? ಗೌತಮ್ ಒಂದು ಪೆರಿ ಪೆರಿ ಪನ್ನೀರ್ನ ಹೇಳಿದ್ದ. ಗೌತಮ್ದು ಪೆರಿ ಪೆರಿ ಪನ್ನೀರ್ ಅಲ್ಲ, ಗೌತಮ್ ಒಂದು ಪೆರಿ ಒಂದು ಪೆರಿ ಪೆರಿ ಪನ್ನೀರ್ನ ಹೇಳಿದ. ಅದು ಬಂದೈತೆ ನೋಡಿ, ಸ್ಯಾಂಡ್ವಿಚ್ ತರ ಐತೆ. ಇದು ಗಡ್ಬಡ, ಇದು ಗಡ್ಬರ್ಡು, ಮತ್ತೆ ಇದು ಕುಕಿ ಮ್ಯಾನ್ ಅಂತ. ನಮ್ ಫ್ರೆಂಡ್ ಅವನು. ನಮ್ಗೆ ನೋಡಿ ಕುಕಿ ಮ್ಯಾನೇ ಸಖತ್ ಫೇವ್ರೇಟ್. ಮನ್ಸೂನ್ ತರ ಐತೆ ನೋಡಿ. ಮನ್ಸೂನ್ಗೆ ಇದು 2 ಕಿವಿ 2 ಕಾಲು. ಹೊಟ್ಟೆ ನೋಡ್ಲಾ, ಕೈ ಜೋಬಳಗ್ ಹಾಕೊಂಡವನೆ. ಜೋಬಳಗೈತೆ ಗೈಸ್ ಕೈ. ಟೋಪಿ ನೋಡು ಮಚ್ಚಿ, ಇದೇ ಕ್ರೇಜಿ ಇರೋದು ಟೋಪಿ. ಕುಕಿ ಮ್ಯಾನ್ ಏನದು ಚೀಕು ಸೊಂಡೆ. ಇವಾಗ ಆರ್ಡರ್ ಮಾಡಿರೋದು ಅಲ್ಲಿ ಹೇಳ್ತಾ ಇರೋದು ಗೈಸ್. ಇಲ್ಲಿ ಇನ್ನೊಂದೇನೋ ಐಟಮ್ ಬತ್ತು. ಅದೇನು ಹೇಳು, ಜಾಮೂನು, ಫ್ಲೇವರ್ಡ್ ಐಸ್ ಕ್ರೀಮು ಬರುತ್ತೀರಾ ಇವಾಗ? ಪವನ್ ಟಿವಿ ಫ್ರೀ ಆಗಿಟ್ಟವ್ರೆ ಅಂತ ಎದ್ಗಿದ್ರೆ ಡಿಸ್ಪ್ಲೇ ಅದು. ನಿನ್ ಜೊತೆ ಪವನ್ ಒಬ್ಬನೇ ಬಂದಿದ್ದ, ಗೌತಮ್ ಬಂದವ್ರೆ. ಇಬ್ರು ಕಿತ್ತಾಡ್ತವ್ರೆ. ಕಿತ್ತಾಡಿಲ್ಲ. ಹತ್ತಗೋ ಇದ್ಕೊಡು ಒಂದಲ್ಲ ಯಾಕೆ ಪವನ್? ಇಲ್ಲಿ ಅವನೇ ಆರ್ಡರ್ ಮಾಡಿದಲ್ಲ, ಅದಕ್ಕೆ ದೊಡ್ಡ ಅನ್ಕೊಂಡಿ. ಹೆಂಗಾಯ್ತು ಗೌತಮ್? ಚೆನ್ನಾಗಿದೆ. ಚೆನ್ನಾಗೈತಾ? ಎಷ್ಟು ಲೇಸ್ನ ಇದ್ರೊಳಗೆ ಹಾಕೊಂಡು ತಿನ್ನಿ ಅಂತ ಕೊಟ್ಟಿದ್ರು. ಪನ್ನೀರ್ 139 ರೂಪಾಯಿ ಕೊಟ್ಟಿದ್ವಿ. ಚೆನ್ನಾಗಿದೆ. ಪನ್ನೀರ್ ತಿನ್ನೋಣ. ವರ್ಲ್ಡ್ ಕಪ್ ತರ ಇಲ್ವಾ? ಇಂಡಿಯಾ ವರ್ಲ್ಡ್ ಕಪ್ ಆ ತರನೇ ಇದೆ. ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ದೊಡ್ಡ ಸ್ಕೂಪ್ ಆಗ್ಬಿಟ್ಟಿದ್ರೆ ಹಾರ್ದಿಕ್ ಪಾಂಡ್ಯ ತರ ಹಿಂಗ್ ಇಕ್ಬಿಟ್ಟು ಅಂತ ಅಂದ್ಬಿಡು. ಆಲ್ರೆಡಿ ಸ್ಪೂನ್ ತರ ರೆಡಿ ಆಗ್ಬಿಟ್ಟವನೆ. ಗೈಸ್ ಬನ್ನಿ, ಕೂಡ ಇಲ್ಲ ಇವಾಗ ಈ ಹುಡುಗನ್ನ ಕೊಲೆ ಮಾಡೋಣ. ಪಾಪ ಮಚ್ಚ, ಹೊಟ್ಟೆ ಚುಚ್ಚುವ ಚಿಕನ್ ತಿನ್ಕೋತೀನಿ ನಾನು. ಇದು ಜೆಮ್ಸ್ ಅಲ್ವಾ? ಗೈಸ್ ಇಲ್ಲಿ ನೋಡಿ, ಐಸ್ ಕ್ರೀಮ್ ಜೊತೆಗೆ ಜೆಮ್ಸ್. ಇದು
ಗೈಸ್ ಟೋಪಿಕ್ ಇಟ್ಬಿಟ್ಟೆ. ಪಾಪ ಗಡ್ಬಡ್ನ ತಿನ್ನೋಣ ಬನ್ನಿ ಗೈಸ್. ಪೋಲಾರ್ ಬಿಯರ್ ಗಡ್ಬಡ್ ಐಸ್ ಕ್ರೀಮು, ಮೇಲ್ಗಡೆ ಸ್ಕೂಪ್, ಒಳಗಡೆ ಎಲ್ಲ ಫ್ರೂಟ್ಸ್ ಹಾಕಿರ್ತಾರಲ್ವಾ, ಮೇಲ್ಗಡೆ ಡ್ರೈ ಫ್ರೂಟ್ಸ್ ಐತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಡ್ರೈ ಚೆನ್ನಾಗಿದೆ. ಫ್ರೂಟ್ಸ್ ಹಾಕೋರೆ. ಡ್ರೈ ಫ್ರೂಟ್ಸ್ ಮಚ್ಚ, ನಾವು ಮೆರಾಕಿಲಿ ಅಸತಿ ತಿಂದಿದ್ದೀವಿ, ಆದ್ರೆ ಯಾವತ್ತೂ ರಿವ್ಯೂ ಮಾಡಿಲ್ಲ ಅಲ್ವಾ? ಅಲ್ಲೂ ಮಾಡೋಣ ಒಂದಿನ. ಪೋಲಾರ್ ಬಿಯರು ಮೆರಾಕಿ ಎರಡೂ ಕಂಪೇರ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಬೋದು. ಇದೊಂದು ತಿನ್ನೋ ಗೌತಮ್, ಇದು ನೋಡಕ್ ಸಖತ್ತಾಗೈತೆ, ಟೇಸ್ಟ್ ನಾರ್ಮಲ್ ಆಗೈತೆ, ಬಟ್ ಇದು ಗಡ್ಬಡಲ್ವಾ, ಚೆನ್ನಾಗಿರುತ್ತೆ. ಇದು ಕಿಡ್ಸ್ಗೆ ಚಿಕ್ಕ ಮಕ್ಳು ಲವ್. ಚಿಕ್ಕ ಮಕ್ಳು ಅಂದ್ರೆ ನಾವೇ ತಾನೆ ನೋಡಿ ಹೆಂಗ್ ಗೊತ್ತಾ, ಎತ್ಕೊಂಡು ಗಡ್ಬಡು ಸಖತ್ತಾಗೈತೆ. ಇದ್ರ ಹೆಸರು ನೋಡಿ, ಚೀಕು ಸಂಡೆ ಅಂತ. ಫುಲ್ ಡ್ರೈ ಫ್ರೂಟ್ಸ್ಗಳು, ಆಲ್ಮಂಡ್, ನನ್ ಸ್ಪೂನ್ ಎಲ್ಲ ಕಾಣಿಸ್ತಿಲ್ಲ. 259 ರೂಪಾಯಿ ಕೊಟ್ಟಿದೀವಿ. ಇದೇ ಹೈಯೆಸ್ಟ್ ನಾವು ಇವತ್ತು ತಗೊಂಡಿರೋದ್ರಲ್ಲಿ. ಫುಲ್ ಡ್ರೈ ಫ್ರೂಟ್ಸ್ ಐತೆ. ಬನ್ನಿ ತಿನ್ನೋಣ ಈಗ. ತಿನ್ರೋ. ಇರೋ ಬರೋ ಗೋಡಂಬಿ ದ್ರಾಕ್ಷಿ ಎಲ್ಲ ಇಲ್ಲೇ ಇವೆ. ಚೆನ್ನಾಗೈತೆ. ಮುಂಚೆ ರಸಾಯನ ಕೊಡ್ತಾರಲ್ಲ, ರಸಾಯನ ಮಾಡ್ತಾರಲ್ಲ, ರಸಾಯನಕ್ಕೆ ಐಸ್ ಕ್ರೀಮ್ ಹಾಕಿ ಕೊಟ್ಟಂಗ. ಫಲಾಮೃತ. ಬಾಳೆಹಣ್ಣು, ಫ್ರೂಟ್ಸು, ಐಸ್ ಕ್ರೀಮು. ಚೆರಿ ಇಷ್ಟನಾ ನಿಮಗೆ ಜಾಸ್ತಿ? ಯಾಕೆ? ಹುಡುಗಿರ್ಗೆ ಚೆರಿ ಜಾಸ್ತಿ ಇಷ್ಟ ಆಗುತ್ತೆ. ಹಂಗಂತ ಪವನ್ಗೆ ಇಷ್ಟ ಆಗ್ಬಾರ್ದು ಅಂತೇನಿಲ್ಲ, ಹೇಳಿ. ಅದು ಚೇಂಜ್ ಆಗ್ಬಿಟ್ಟ ನಂಜು. ಬೀಜ ಉಗ್ದ್ಬಿಟ್ಟೆ ಗೈಸ್, ಅವನೇನು ಉಗ್ದಿಲ್ಲ. ಚೆರಿಗ್ ಬೀಜ ಬರುತ್ತೇನೋ. ನನ್ನ ಲೈಫಲ್ಲಿ ಒರಿಜಿನಲ್ ಮಾತ್ರ ಬೀಜ ಬರೋದು, ಏನಿಲ್ಲ ಬಿಡ. ನನ್ನ ಲೈಫಲ್ಲಿ ನನ್ಗೆ ಆಗದೆ ಇರೋದು ಅಂದ್ರೆ ಚೆರಿ. ಮುಂಚೆ ನನ್ನ ಲೈಫಲ್ಲಿ ಬೀಜ ಇರೋ ಚೆರಿನೇ ತಿಂದಿಲ್ಲ. ಅಂದ್ರೆ ನಾನು ತಿಂದಿರೋದೆಲ್ಲ ಫೇಕ್ ಚೆರಿ. ಚೆರಿಗೆ ಬೀಜ ಬರುತ್ತೆ, ಹುಳಿ ಹುಳಿ ಇರುತ್ತಲ್ಲ ಸ್ವಲ್ಪ ಲೇಟಾಗಿ. ಗೈಸ್, ಇನ್ನು ಐಸ್ ಕ್ರೀಮ್ ಎಲ್ಲ ಖಾಲಿ ಮಾಡ್ಬೇಕು ನಾವು. ಬನ್ನಿದ್ದೇನೆ ಚೆನ್ನಾಗಿ. ಪಾಪ ಅವನು. ಆಪಲ್ ಪೈನಾಪಲ್. ಇದು ಪೈನಾಪಲ್ಗೆ ಹಿಂಗೆ ರೆಡ್ ಕಲರ್ ಬರುತ್ತಾ? ಎರಡು ಐತೆ ಕಣ. ಇದು ಪೈನಾಪಲ್, ಅದು ಅವ್ನು ತಿಂದಿದ್ದು ಆಪಲ್. ಇಷ್ಟೇನು ಹೇಳಿ, ಪೋಲಾರ್ ಬಿಯರ್ದು ಐಸ್ ಕ್ರೀಮ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಅಲ್ವಾ ಮಚ್ಚ? ಟೇಸ್ಟು ಸಖತ್ತಾಗೈತೆ. ತಿನ್ನೋ ಮಚ್ಚಿ. ಗೌತಮ್ ಗಡ್ಬಡ್ನ ಡೀಲ್ ಮಾಡ್ತಾವನೆ. ಪವನ್ ಫ್ರೂಟ್ಸ್ ಹುಡುಕ್ತಾವನೆ. ಇನ್ನು ಇಟ್ಟು ತಿನ್ಬೇಕು, ಮತ್ತೆ ಇದನ್ನ ಖಾಲಿ ಮಾಡ್ಬೇಕು. ಇದೆರಡು ಬಂದ್ಮೇಲೆ ಕುಕ್ಕಿ ಮ್ಯಾನ್ ಮರ್ತೇ ಬಿಟ್ಟವ್ರೆ. ಸಾಯಿಸಕ್ ನಂಗೆ ಇಷ್ಟ ಇಲ್ಲ, ನೀವೇ ತಿನ್ನಿ. ನನಗೆ ಯಾರಿಗೂ ನೋವು ಮಾಡಕ್ ಇಷ್ಟ ಆಗಲ್ಲ. ನೋಡು, ಅವ್ರ ಕೈ ಕಾಲೆಲ್ಲ ಹಂಗೆ ಬಿಟ್ಟಿದೀವಿ. ಐಸ್ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿದೀವಿ. ಗೌತಮ್ ಒಂದು ಸೂಪ್ ಆರ್ಡರ್ ಮಾಡಿದ್ದ. ಸೂಪ್ ಕುಡಿದ, ಚಾಕ್ಲೇಟ್ ಸೂಪ್ ಆರ್ಡರ್ ಮಾಡಿದ್ದ ಇವಾಗ ಜಸ್ಟ್. ಐಸ್ ಕ್ರೀಮ್ ಅಲ್ಲ ಗೈಸ್, ಅದು. ಅದಕ್ಕೂ ಕುಕ್ಕಿ ಮ್ಯಾನ್ ಸಂಬಂಧ ಅಲ್ವೇ ಅಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು, ಈಗ ಕುಕ್ಕಿ ಮ್ಯಾನ್ ಪಾಪ. ಅನ್ಕೊಂಡು ಕೈ ಕಾಲು ಹೊಟ್ಟೆನೆಲ್ಲ ಸಪರೇಟ್ ಮಾಡಿ ಇಟ್ಬಿಟ್ಟು ಕುಕ್ಕಿ ಮ್ಯಾನ್ ಎಷ್ಟು ಚೆನ್ನಾಗಿತ್ತು, ಆಮೇಲೆ ಈ ತರ ಜೀವ ಬಿಟ್ಬಿಡ್ತು. ಅದೇನಾರ ಜೀವ ಇದ್ದಿದ್ರೆ ಯಾವ ತರ ರೆಗ್ರಿಟ್ ಐತೈತೆ ಹೇಳು ಪಾಪ. ಅದು ಎಲ್ಲಾನು ತಿಂದಿ ಮುಗಿಸಿದ್ವಿ, ಖಾಲಿ ಆಯ್ತು. ಏನು ವೇಸ್ಟ್ ಮಾಡಿಲ್ಲ. ಪೋಲಾರ್ ಬಿಯರ್ ಇಂದ ಹೋಗೋಣ. ಕರೆಂಟ್ ಗಿರೆಂಟ್ ಬೇಕೇನೋ ಬಾಲ್ ಬೇಕೇನೋ ಪವನ್ ತಗೊಡ್ತೀನಿ. ಆಲೆ ಜೋಬಲ್ ಒಂದು ಕತ್ಕೊಂಡವನೆ. ಗೈಸ್, ನಾವ್ ಇವಾಗ ಪೋಲಾರ್ ಬಿಯರ್ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ನಾವು 731 ರೂಪಾಯಿ ಕೊಟ್ಟಿದ್ದು ವರ್ತ್ ಐತೆ ಅಂತ ನಂಗೆ ಅನ್ಸ್ತು. ಚೆನ್ನಾಗಿತ್ತು ಟೇಸ್ಟು, ಮತ್ತೆ ಕ್ವಾಲಿಟಿ ಆಗಿತ್ತು. ಏನ್ ಮಚ್ಚಿ, ಪೋಲಾರ್ ಬಿಯರ್ ಐಸ್ ಕ್ರೀಮ್ ಹೇಗಿತ್ತು? ಸಕ್ಕದಾಗಿತ್ತು. ಕಾರು ನೋಡಿ Camry. ಸಖತ್ತಾಗೈತೆ. ಈ ಗೈಸ್ ನೋಡಿ, ಟೊಯೋಟದು ಒಳ್ಳೆ ಕಾರ್ ಶೇಪ್, ಒಳ್ಳೆ ಮುಂದೆಗಡೆ ಸೂಪರ್ ಕಾರ್ ತರ ಐತೆ. ಇದು ಕಮ್ಮಿ ಐತೆ ಹೈಟ್, ಗ್ರೌಂಡ್ ಕ್ಲಿಯರೆನ್ಸ್. ಯಾವ್ದಿದು? ಟೊಯೋಟಾ ಕ್ಯಾಮ್ರಿ ಹೈಬ್ರಿಡ್. ಟೊಯೋಟಾ ಕ್ಯಾಮ್ರಿನ್ ಹೈಬ್ರಿಡ್ ಕಣ ಇದು. ಎಷ್ಟೈತೆ 100 ಪ್ರೈಸ್ ಚೆಕ್ ಮಾಡು. ಜಾಸ್ತಿ ಅದು ರೀಸೇಲೇನೆ 50 ಮೇಲೆ ಐತೆ. ಹಾ, ಮತ್ ರೀಸೇಲ್ 50 ಇರ್ಬೇಕು ಅಂದ್ರೆ ಇನ್ ಪ್ರೈಸ್ ಎಷ್ಟು ಇರ್ಬೇಕಪ್ಪ. ನಾವ್ ಇವಾಗ ಜ್ಯೂಸ್ ಕುಡಿಯಕ್ ಬಂದ್ವಿ ಕಬ್ನಾಲ್ನ.
ಕೋಲ್ಡ್ ಕಮ್ಮಿ. ಆದ್ರೆ ಅವ್ರಿಗೂ ಶೂಟ್ ಆಯ್ತದೆ. ಹಾಂ ಹೊಟ್ಟೆನೂ ಚೆನ್ನಾಗೈತೆ, ಶೂಟ್ ಆಯ್ತಲ್ಲ ಸೇವೆ ಮಾಡ್ತಾವನು ಗೌತಮ್. ಹೊಡೆದೇ ಬಿಟ್ಟೇನ ಅವ್ರಿಗೆ ಇನ್ನೇ ಇದು ಎಂತ ಸ್ಟಾರ್ ಬಕ್ಸ್ ಅಲ್ಲಿ ಎಂತ ಐಸ್ ಕ್ರೀಮ್ ತಿಂದ್ರು. ಪೋಲಾರ್ ಬೇರ್ ಕಣ, ಪೋಲಾರ್ ಬೇರ್ ಅಲ್ಲಿ ಎಂತ ಐಸ್ ಕ್ರೀಮ್ ತಿಂದ್ರು. ಬೇಸಿಗೆ ಕಾಲದಲ್ಲಿ ತಣ್ಣಗೆ ಜ್ಯೂಸ್ ಕುಡಿಬೇಕು. ಗೌತಮ್ನ ಇಲ್ಲ ಅವನಲ್ಲ, ನಾನು ಹಂಗೆ ಹೇಳ್ಕೊಂಡೆ. Tomorrow I can just confirm after the case has been initiated for I'll confirm after 6:30. Okay? Let's just give you a text. ಪ್ರೊಫೆಷನಲ್ ಇಂಗ್ಲಿಷ್ ಚಡ್ಡಿ ಹಾಕೊಳಕ್ ಗೊತ್ತಿರಲಿಲ್ಲ ಅವನಿಗೆ. some projects, ಅವಾಗ I've been updated through the ಅಂತ ಡೈಲಾಗ್ ಐತಲ್ಲ, ರೆಡಿ ಮಾಡ್ತಾರ ಫಾರಿನ್ ಸೇರಿಸ್ದೆ ಇಂಗ್ಲೀಷ್ ಲೆಫ್ಟ್ ಆ ಕಡೆ. ಕಾರ್ಗೆ ಡೀಸೆಲ್ ಹಾಕ್ಸ್ತಾ ಇದೀವಿ. ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ. ಎಂದಿನಂತೆ 3,000 ರೂಪಾಯಿಗೆ ಹಾಕ್ಸ್ತಾ ಇದೀನಿ. ಗೌತಮ್ ಮನೆಗೆ ಬಂದ್ವಿ. ನಾನು ಇವಾಗ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಇವತ್ತು ಹಾಕ್ಬೇಕು. ಸಂಡೇ ಯಾವುದೋ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಇವಾಗ ವಿಡಿಯೋ ಮಾಡ್ಕೊ ಬಂದಿದ್ದು. ಇವಾಗ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಗೈಸ್. ನಾಳೆ ಮತ್ತೆ ಕರೆಕ್ಟಾಗಿ 5 ಗಂಟೆಗೆ ಸಿಗ್ತೀನಿ. ತುಂಬ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿದ್ದೀನಿ. ನನಗೆ ತಲೆನೋವಿತ್ತು, ಬೆಳಗ್ಗೆಯಿಂದ ಮಲ್ಕೊಂಡು ರೆಸ್ಟ್ ಮಾಡಿ ಮಧ್ಯಾಹ್ನ ಬಂದು ವಿಡಿಯೋ ಮಾಡಿದ್ದು. ಎಲ್ಲ ಇಷ್ಟೆಲ್ಲ ಮಾಡ್ತಿರೋದು ಪವನ್ಗೋಸ್ಕರ. ಲಾಸ್ಟಲ್ಲಿ ಹೇಳಿದೊಂದು ಸುಳ್ಳು, ಅದು ಬಿಟ್ಟೆಲ್ಲ ನಿಜ. ಅದು ಬಾಯ್ 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 ಬಾಯ್.